ಇನ್ನು ಪಂಚಮಸಾಲಿ ಸಮುದಾಯದ ಪರ ಒಂದು ಕಾಲದಲ್ಲಿ ಹೋರಾಟ ಮಾಡ್ತಿದ್ದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಕಲಾಪದಲ್ಲಿ ಎದ್ದು ನಿಂತು ಮಾತನಾಡೋಕೆ ಇವತ್ತು ಶುರು ಮಾಡಿದ್ರು. ಈ ಹೊತ್ತಿನಲ್ಲಿ ಭಾರಿ ಗಲಾಟೆ ಕೂಡ ನಡೆದು ಹೋಯಿತು. ನಂತರ ಹೊರಗೆ ಬಂದು ಮಾತನಾಡಿದ್ರು. ಪಂಚಮಸಾಲಿ ಪೀಠವನ್ನೇ ತೆಗೆದು ಹಾಕೋದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕೊನೆಯದಾಗಿ ಒಂದು ವಿನಂತಿ ಮಾಡ್ಕೊತೀನಿ. ಕೊನೆಯದಾಗಿ ಲಾಠಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ರೈತರ ನಾನು ಸರ್ಕಾರಕ್ಕೆ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ಮಾನ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ. ಲಾಠಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ಹಾಕಿರುವಂತ ಕೇಸು ಏನ್ ಪಡಿಬೇಕು ತನಿಖೆ ಆಗಲಿ. ಇವ್ರ ಮೇಲೆ ಕೇಸ್ ಮಾಡಬೇಕು. ಲಾಠಿ ಭಾಗ್ಯ ಲಾಠಿ ಭಾಗ್ಯ ಅಧ್ಯಕ್ಷ ನಾನು ಒಂದು ಕರೆ ವಿನಂತಿ ಲಾಠಿ ಭಾಗ್ಯ ಕೊಟ್ಟು ಕಾಂಗ್ರೆಸ್ ಲಾಠಿ ಭಾಗ್ಯ ಕೊಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಆಯೋಗದ ವರದಿಯನ್ನು ಪಡೆದು ಭಾಗ್ಯ ಕೊಟ್ಟ ನಾವು ಯಾರು ಪೀಠ ಬೇಕು ಯಾವ ಪೀಠ ಉಳಿಸ್ಬೇಕು ಅನ್ನೋದನ್ನ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಇವತ್ತಿನ ಪ್ರಾರಂಭ ಆಗುತ್ತೆ. ಇದು ನಮ್ಮದು ಅಂತೆ ಅಲ್ಲ, ನಮ್ಮದು ಹೋರಾಟ ಪ್ರಾರಂಭ. ನಾವು ಮೀಸಲಾತಿಯನ್ನು ಕೊಡಿಸೋದಕ್ಕೆ ಒಂದು ಕಡೆ ಈ ಸ್ವಾಮೀಜಿ ಅವರು ಮಾಡ್ತಿರುವಂತ ಏನ್ ತಪ್ಪನ್ನ ಇದನ್ನ ಸಮಾಜದ ಮುಂದೆ ಇಟ್ಟು ನಾವು ಚರ್ಚೆಯನ್ನು ಮಾಡ್ತೀವಿ. ನಾವು ಯಾರು ಪೀಠ ಬೇಕು ಅಲ್ಲಿಗೆ ಹೋರಾಟವನ್ನ ಪ್ರಾರಂಭ ಮಾಡಿದವರೇಲೇನೆ ಬಿರುಕು ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಿದೆ ಅನ್ನೋದು ಸ್ಪಷ್ಟವಾಗಿದೆ. ಡಿವೈಡ್ ಆಗಿ ಹೋಗಿದೆ. ಪಂಚಮಸಾಲಿ ಮೀಸಲಾತಿಗೋಸ್ಕರ ಆಗ್ರಹಿಸಿ ನಡೆಸ್ತಿದ್ವ ಪ್ರತಿಭಟನೆ ಹಾಗೆ ಪ್ರತಿಭಟನೆಯನ್ನ ನೇತೃತ್ವ ಹೊಂದವರ ನಡುವೆನೆ ಒಂದು ರೀತಿಯ ಸ್ಪ್ಲಿಟ್ ಏರ್ಪಟ್ಟಿದೆ. ಇದರ ನಡುವೆ ಕೂಡ ಪಂಚಮಸಾಲಿ ಕಿಚ್ಚು ಹಳ್ಳಿ ಗಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಆಕ್ರೋಶದ ಸ್ವರೂಪವನ್ನು ಪಡೆದುಕೊಂಡಿದೆ. ಲಾಠಿ ಚಾರ್ಜ್ ಅನ್ನ ವಿರೋಧಿಸಿ ಪಂಚಮಸಾಲಿ ಸಮುದಾಯ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇನ್ನು ಪಂಚಮಸಾಲಿ ಸಮುದಾಯದ ಪರ ಒಂದು ಕಾಲದಲ್ಲಿ ಹೋರಾಟ ಮಾಡ್ತಿದ್ದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಕಲಾಪದಲ್ಲಿ ಎದ್ದು ನಿಂತು ಮಾತನಾಡೋಕೆ ಇವತ್ತು ಶುರು ಮಾಡಿದ್ರು. ಈ ಹೊತ್ತಿನಲ್ಲಿ ಭಾರಿ ಗಲಾಟೆ ಕೂಡ ನಡೆದು ಹೋಯಿತು. ನಂತರ ಹೊರಗೆ ಬಂದು ಮಾತನಾಡಿದ್ರು. ಪಂಚಮಸಾಲಿ ಪೀಠವನ್ನೇ ತೆಗೆದು ಹಾಕೋದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕೊನೆಯದಾಗಿ ಒಂದು ವಿನಂತಿ ಮಾಡ್ಕೊತೀನಿ. ಕೊನೆಯದಾಗಿ ಲಾಠಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ರೈತರ ನಾನು ಸರ್ಕಾರಕ್ಕೆ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ಮಾನ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ. ಲಾಠಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ಹಾಕಿರುವಂತ ಕೇಸು ಏನ್ ಪಡಿಬೇಕು ತನಿಖೆ ಆಗಲಿ. ಇವ್ರ ಮೇಲೆ ಕೇಸ್ ಮಾಡಬೇಕು. ಲಾಠಿ ಭಾಗ್ಯ ಲಾಠಿ ಭಾಗ್ಯ ಅಧ್ಯಕ್ಷ ನಾನು ಒಂದು ಕರೆ ವಿನಂತಿ ಲಾಠಿ ಭಾಗ್ಯ ಕೊಟ್ಟು ಕಾಂಗ್ರೆಸ್ ಲಾಠಿ ಭಾಗ್ಯ ಕೊಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಆಯೋಗದ ವರದಿಯನ್ನು ಪಡೆದು ಭಾಗ್ಯ ಕೊಟ್ಟ ನಾವು ಯಾರು ಪೀಠ ಬೇಕು ಯಾವ ಪೀಠ ಉಳಿಸ್ಬೇಕು ಅನ್ನೋದನ್ನ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಇವತ್ತಿನ ಪ್ರಾರಂಭ ಆಗುತ್ತೆ. ಇದು ನಮ್ಮದು ಅಂತೆ ಅಲ್ಲ, ನಮ್ಮದು ಹೋರಾಟ ಪ್ರಾರಂಭ. ನಾವು ಮೀಸಲಾತಿಯನ್ನು ಕೊಡಿಸೋದಕ್ಕೆ ಒಂದು ಕಡೆ ಈ ಸ್ವಾಮೀಜಿ ಅವರು ಮಾಡ್ತಿರುವಂತ ಏನ್ ತಪ್ಪನ್ನ ಇದನ್ನ ಸಮಾಜದ ಮುಂದೆ ಇಟ್ಟು ನಾವು ಚರ್ಚೆಯನ್ನು ಮಾಡ್ತೀವಿ. ನಾವು ಯಾರು ಪೀಠ ಬೇಕು ಅಲ್ಲಿಗೆ ಹೋರಾಟವನ್ನ ಪ್ರಾರಂಭ ಮಾಡಿದವರೇಲೇನೆ ಬಿರುಕು ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಿದೆ ಅನ್ನೋದು ಸ್ಪಷ್ಟವಾಗಿದೆ. ಡಿವೈಡ್ ಆಗಿ ಹೋಗಿದೆ. ಪಂಚಮಸಾಲಿ ಮೀಸಲಾತಿಗೋಸ್ಕರ ಆಗ್ರಹಿಸಿ ನಡೆಸ್ತಿದ್ವ ಪ್ರತಿಭಟನೆ ಹಾಗೆ ಪ್ರತಿಭಟನೆಯನ್ನ ನೇತೃತ್ವ ಹೊಂದವರ ನಡುವೆನೆ ಒಂದು ರೀತಿಯ ಸ್ಪ್ಲಿಟ್ ಏರ್ಪಟ್ಟಿದೆ. ಇದರ ನಡುವೆ ಕೂಡ ಪಂಚಮಸಾಲಿ ಕಿಚ್ಚು ಹಳ್ಳಿ ಗಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಆಕ್ರೋಶದ ಸ್ವರೂಪವನ್ನು ಪಡೆದುಕೊಂಡಿದೆ. ಲಾಠಿ ಚಾರ್ಜ್ ಅನ್ನ ವಿರೋಧಿಸಿ ಪಂಚಮಸಾಲಿ ಸಮುದಾಯ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇನ್ನು ಪಂಚಮಸಾಲಿ ಸಮುದಾಯದ ಪರ ಒಂದು ಕಾಲದಲ್ಲಿ ಹೋರಾಟ ಮಾಡ್ತಿದ್ದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಕಲಾಪದಲ್ಲಿ ಎದ್ದು ನಿಂತು ಮಾತನಾಡೋಕೆ ಇವತ್ತು ಶುರು ಮಾಡಿದ್ರು. ಈ ಹೊತ್ತಿನಲ್ಲಿ ಭಾರಿ ಗಲಾಟೆ ಕೂಡ ನಡೆದು ಹೋಯಿತು. ನಂತರ ಹೊರಗೆ ಬಂದು ಮಾತನಾಡಿದ್ರು. ಪಂಚಮಸಾಲಿ ಪೀಠವನ್ನೇ ತೆಗೆದು ಹಾಕೋದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕೊನೆಯದಾಗಿ ಒಂದು ವಿನಂತಿ ಮಾಡ್ಕೊತೀನಿ. ಕೊನೆಯದಾಗಿ ಲಾಠಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ರೈತರ ನಾನು ಸರ್ಕಾರಕ್ಕೆ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ಮಾನ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ. ಲಾಠಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ಹಾಕಿರುವಂತ ಕೇಸು ಏನ್ ಪಡಿಬೇಕು ತನಿಖೆ ಆಗಲಿ. ಇವ್ರ ಮೇಲೆ ಕೇಸ್ ಮಾಡಬೇಕು. ಲಾಠಿ ಭಾಗ್ಯ
ಲಾಠಿ ಭಾಗ್ಯ ಮಾನ್ಯ ಅಧ್ಯಕ್ಷರೇ, ನಾನು ಒಂದು ಕಡೆ ವಿನಂತಿ, ನಮ್ಮ ಮುಖಾಂತರ ಲಾಠಿ ಭಾಗ್ಯ ಕೊಟ್ಟು ಕಾಂಗ್ರೆಸ್ ಇವತ್ತು ಈ ಮೀಸಲಾತಿಯನ್ನ ಲಾಠಿ ಭಾಗ್ಯ ಕೊಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಆಯೋಗದ ವರದಿಯನ್ನು ಪಡೆದು ಭಾಗ್ಯ ಕೊಟ್ಟ ಬಿಜೆಪಿ ಸರ್ಕಾರ ಭಾಗ್ಯ ಭಾಗ್ಯ ಲಾಠಿ ನಾವು ಯಾರು ಪೀಠ ಬೇಕು, ಯಾವ ಪೀಠ ಉಳಿಸ್ಬೇಕು ಅನ್ನೋದನ್ನ ಅದನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇವತ್ತಿಂದ ಪ್ರಾರಂಭ ಆಗುತ್ತೆ. ಇದು ನಮ್ಮದು ಅಂತ್ಯ ಅಲ್ಲ, ನಮ್ಮದು ಹೋರಾಟ ಪ್ರಾರಂಭ. ನಾವು ಮೀಸಲಾತಿಯನ್ನು ಕೊಡಿಸೋದಕ್ಕೆ ಒಂದು ಕಡೆ ಈ ಸ್ವಾಮೀಜಿ ಅವರು ಮಾಡ್ತಿರುವಂತ ಏನ್ ತಪ್ಪನ್ನ ಇದನ್ನ ಸಮಾಜದ ಮುಂದೆ ಇಟ್ಟು ನಾವು ಚರ್ಚೆಯನ್ನು ಮಾಡ್ತೀವಿ. ನಾವು ಯಾರು ಪೀಠ ಬೇಕು. ಅಲ್ಲಿಗೆ ಹೋರಾಟವನ್ನು ಪ್ರಾರಂಭ ಮಾಡಿದವರಲ್ಲೇನೆ ಬಿರುಕು ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಿದೆ ಅನ್ನೋದು ಸ್ಪಷ್ಟವಾಗಿದೆ. ಡಿವೈಡ್ ಆಗಿ ಹೋಗಿದೆ. ಪಂಚಮಸಾಲಿ ಮೀಸಲಾತಿಗೋಸ್ಕರ ಆಗ್ರಹಿಸಿ ನಡೆಸ್ತಿದ್ವ ಪ್ರತಿಭಟನೆ, ಹಾಗೆ ಪ್ರತಿಭಟನೆಯನ್ನು ನೇತೃತ್ವ ಹೊಂದವರ ನಡುವೆನೇ ಒಂದು ರೀತಿಯ ಸ್ಪ್ಲಿಟ್ ಏರ್ಪಟ್ಟಿದೆ. ಇದರ ನಡುವೆ ಕೂಡ ಪಂಚಮಸಾಲಿ ಕಿಚ್ಚು ಹಳ್ಳಿ ಗಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಆಕ್ರೋಶದ ಸ್ವರೂಪವನ್ನು ಪಡೆದುಕೊಂಡಿದೆ. ಲಾಠಿ ಚಾರ್ಜನ್ನು ವಿರೋಧಿಸಿ ಪಂಚಮಸಾಲಿ ಸಮುದಾಯ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಬಹಳ ಹಿಂದುಳಿದಿದ್ದಾರೆ. ಹೀಗಾಗಿ ಶೈಕ್ಷಣಿಕ, ಆರ್ಥಿಕ ಹಾಗೆ ಸಾಂವಿಧಾನಿಕ ಸ್ಥಿತಿಗತಿಗಳ ಬೆಟರ್ಮೆಂಟ್ಗೋಸ್ಕರ 2A ಪ್ರವರ್ಗಕ್ಕೆ ಸೇರಿಸಿ ಅಂತ ಹೇಳಿ ಪಂಚಮಸಾಲಿಗಳು ಹೋರಾಟವನ್ನು ಮಾಡ್ತಿದ್ದಾರೆ. ಆದರೆ 2Aನಲ್ಲೇ ಈಗ ಆಲ್ರೆಡಿ 34 ವೀರಶೈವ ಲಿಂಗಾಯತ ಒಳಪಂಗಡಗಳಿದೆ. ಇದರ ಜೊತೆಗೆ ಪ್ರವರ್ಗ 3Bಯಿಂದ 2Aಗೆ ಪಂಚಮಸಾಲಿಗಳನ್ನು ಸೇರಿಸಬೇಕು ಅನ್ನೋ ಪಟ್ಟು ಆದರೆ ಇದನ್ನು ಈಡೇರಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಒಂದು, ನಾನಾಗಲೇ ಹೇಳಿದಾಗೆ ಮುಖ್ಯಮಂತ್ರಿಗಳ ಮಾತಿನಲ್ಲೇ ಬಂದ ಹಾಗೆ ಕಾನೂನಾತ್ಮಕ ಸಂವಿಧಾನಿಕ ಪ್ರಶ್ನೆಗಳು. ಆದರೆ ಮತ್ತೊಂದು, ಹೀಗಿರಬಹುದಾ ಅಂತ ಹೇಳಿ 2Aನಲ್ಲಿ ಇರುವ ಅತಿ ದೊಡ್ಡ ಸಮುದಾಯ ಅಂತಂದರೆ 105 ಪಂಗಡಗಳು ಸೇರಿ 2A ಪ್ರವರ್ಗದಲ್ಲಿ ಮೀಸಲಾತಿಯನ್ನು ಪಡ್ಕೊಳ್ತಾ ಇವೆ. ಆದರೆ ಅದರಲ್ಲಿ ಅತಿ ದೊಡ್ಡ ಸಮುದಾಯ ಅಂದರೆ ಕುರುಬರದ್ದು. ಕುರುಬ ಸಮುದಾಯ ಕೂಡ 2A ಅಡಿಯಲ್ಲೇನೆ ಮೀಸಲಾತಿಯನ್ನು ಪಡ್ಕೊಳ್ತಾ ಇದೆ. ಈಗ ಆ ಪ್ರವರ್ಗಕ್ಕೆ ಪಂಚಮಸಾಲಿಗಳನ್ನು ಕೂಡ ಸೇರಿಸ್ಬಿಟ್ರೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಮೀಸಲಾತಿ ಏನೋ ಸರಿ, ಆದರೆ ಮೀಸಲಾತಿಗೆ ಅರ್ಹರಾದವರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸಿಗಬೇಕಾದ ಪ್ರಮಾಣದಲ್ಲಿ ಸ್ಥಾನಮಾನ ಸಿಗೋದಿಲ್ಲ ಅನ್ನೋದು ಆಗ್ರಹ. ಈಗ ಸ್ವಜಾತಿಯಾದ ಕುರುಬರಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡ್ತಾರ ಸಿದ್ದರಾಮಯ್ಯನವರು? ಅಂಥ ಒಂದು ಹೆಜ್ಜೆ ಇಟ್ಟರೆ ಸುಮ್ಮನಿರುತ್ತಾ ಕುರುಬ ಸಮುದಾಯ? ಕುರುಬ ಸಮುದಾಯದ ಸಿಟ್ಟಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಹಜವಾಗಿ ಪ್ರಯತ್ನ ಮಾಡ್ತಾರೆ ಸಿದ್ದರಾಮಯ್ಯನವರು. ಏನು ಮಾಡ್ಬೋದು? ಲಾಂಗ್ ಪೆಂಡಿಂಗ್ ಡಿಮ್ಯಾಂಡ್ ಕುರುಬ ಸಮುದಾಯದ್ದು ಕೂಡ ಇದ್ದೇ ಇದೆ. ಕುರುಬ ಸಮುದಾಯವನ್ನು STಗೆ ಸೇರಿಸಿ ಅಂತ ಹೇಳಿ ಬಹಳ ದಿನಗಳಿಂದ ಅದೊಂದು ಪೆಂಡಿಂಗ್ ಮನವಿ ಇದೆ. ಅದ್ರ ಕಡೆಗೆ ಏನಾದರೂ ಗಮನ ಕೊಡ್ಲಿಕ್ಕೆ ಸಾಧ್ಯನಾ? ಆ ಮೂಲಕ ಅವರನ್ನು ಖುಷಿಯಾಗಿಟ್ಕೊಂಡ್ವಿ, ಇವರನ್ನು ಖುಷಿಯಾಗಿಟ್ಕೊಂಡ್ವಿ ಅನ್ನೋ ಪ್ರಯತ್ನವನ್ನು ಮಾಡ್ತಾರ ಸಿದ್ದರಾಮಯ್ಯ? ಕಾದು ನೋಡಬೇಕು. ಆದರೆ ಇವತ್ತಿನ ಮಾತಿನಲ್ಲಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂವಿಧಾನಕ್ಕೆ ವಿರುದ್ಧವಾದ ರೀತಿಯ ಡಿಮ್ಯಾಂಡನ್ನು ಇಡ್ತಿದ್ದಾರೆ ಪಂಚಮಸಾಲಿಗಳು ಅಂತ ಹೇಳಿ. ಪ್ರಸಂಗ ಬರುತ್ತಾ? ನೋಡ್ಬೇಕಲ್ಲ, ಕಾದು ನೋಡ್ಬೇಕು. ಅದು ನ್ಯಾಯಾಲಯದಾಗ ಐತಲ್ರಿ, ನಮ್ಮ ಕೈಗಿಲ್ಲ. ಇದು ಯತ್ನಾಳ್ ಅವ್ರ ಹೇಳಿಕೆ DK ಶಿವಕುಮಾರ್ನ ಮೆಂಟಲ್ ಮತ್ತು ಡಿಮಾಂಡ್ಸ್ ಕಳಿಸ್ಬೇಕಂತ ಹೇಳಿರುವಂಥದ್ದು. ಜೊತೆಗೆ ಮೀಸಲಾತಿ ಹೋರಾಟ ಸಂಬಂಧಪಟ್ಟಂಥ ಹೋರಾಟ ಮುಂದುವರಿತೆ ಅಂತ ಹೇಳಿರುವಂಥ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ ಟಿವಿ, ಬೆಳಗಾವಿ.